ಸಾಮಾನ್ಯವಾಗಿ ಆಗಾಗ ಬಳಸುವ ಪದವಾದ ಮಿಶ್ರಣ. ಈ ಮಿಶ್ರಣದ ಬಗ್ಗೆ ನಿಮಗೆ ಈಗಾಗಲೇ ಸ್ವಲ್ಪ ಪರಿಚಯವಿರ್ಬೋದು ಅಂತ ನನ್ನ ಅನಿಸಿಕೆ. ಹೌದು, ನೀವು ಯೋಚಿಸ್ತಿರೋ ಥರಾನೇ ಇದರ ಅರ್ಥ ತುಂಬ ಸರಳವಾಗಿದೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಾರ್ಥಗಳನ್ನು ಒಟ್ಟಿಗೆ ಬೆರೆಸಿದ್ರೆ ಅದನ್ನ ಮಿಶ್ರಣ ಅಂತ ಕರಿತೇವೆ. ಈ ಮಿಶ್ರಣ ಘನ, ದ್ರವ ಅಥವಾ ಅನಿಲ ರೂಪದಲ್ಲಿರ್ಬೋದು. ಈ ರೀತಿ ವಸ್ತುಗಳ ಸಂಯೋಜನೆಯನ್ನ ನಾವು ಸರಳವಾಗಿ ಮಿಶ್ರಣ ಅಂತೇವೆ. ಮಿಶ್ರಣಗಳಲ್ಲಿ ಸಹಜವಾಗಿ ಎರಡು ವಿಧಗಳಿರುತ್ತೆ. ಮೊದಲನೇದು ಅಸಮರೂಪ ಮಿಶ್ರಣ ಅಥವಾ ಎಟಿರೋಜಿನಿಯಸ್ ಮಿಕ್ಸ್ಚರ್. ಇಲ್ಲಿ ಎಟಿರೋ ಎಂಬ ಪದಕ್ಕೆ ಅರ್ಥ ಬೇರೆ ಬೇರೆ. ಇದರಲ್ಲಿ ಇರುವ ಘಟಕಗಳು ಸ್ಪಷ್ಟವಾಗಿ ಬೇರ್ಪಟ್ಟಂತೆ ಕಾಣುತ್ತೆ. ಇನ್ನು ಎರಡನೇ ವಿಧಾನ ಬಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಥವಾ ಸಮರೂಪ ಮಿಶ್ರಣ. ಈ ಮಿಶ್ರಣ ಎಲ್ಲ ಭಾಗದಲ್ಲಿ ಒಂದೇ ರೀತಿ ಕಾಣಿಸೋದಷ್ಟೇ ಅಲ್ಲದೆ ಇದರಲ್ಲಿರುವ ಪದಾರ್ಥಗಳು ಸಮವಾಗಿ ಹರಡಿಕೊಂಡಿರುತ್ತೆ. ಇದನ್ನ ನಾವು ವೈಜ್ಞಾನಿಕವಾಗಿ ದ್ರಾವಣ ಅಥವಾ ಸೊಲ್ಯೂಷನ್ ಅಂತ ಕರಿತೇವೆ. ಈಗ ಅಸಮರೂಪ ಮಿಶ್ರಣಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಸಮರೂಪ ಮಿಶ್ರಣದಲ್ಲಿ ಪದಾರ್ಥಗಳು ಸಮವಾಗಿ ಹರಡಿರೋದಿಲ್ಲ. ಇದರಿಂದ ಮಿಶ್ರಣದ ವಿಭಿನ್ನ ಭಾಗಗಳಲ್ಲಿ ಬೇರೆ ಬೇರೆ ಗುಣಲಕ್ಷಣಗಳನ್ನ ನಾವು ನೋಡ್ಬೋದು. ಈ ವ್ಯತ್ಯಾಸವನ್ನ ನಾವು ಬರಿಗಣ್ಣಿನಿಂದಲೇ ಗಮನಿಸಬಹುದು. ಉದಾಹರಣೆಗೆ, ಸರಿಯಾಗಿ ಕಲಸಿದ ಈ ಚಾಕ್ಲೇಟ್ ಮಿಲ್ಕ್ ಶೇಕ್ ಅನ್ನ ನೋಡಿ. ಈ ಮಿಶ್ರಣದಲ್ಲಿ ಹಾಲಿನ ಮೇಲ್ಭಾಗದಲ್ಲಿ ಚಾಕ್ಲೇಟ್ ಗುಡ್ಡೆಗಳ ತರ ಕಾಣ್ತಿದೆ, ಆದ್ರೆ ಇಲ್ಲಿ ಚಾಕ್ಲೇಟ್ ಪುಡಿ ಇರೋ ತರ ಕಾಣುತ್ತೆ. ಹೀಗಾಗಿ ಈ ಮಿಶ್ರಣದ ಪ್ರತಿಯೊಂದು ಭಾಗವು ಒಂದೇ ರೀತಿ ಆಗಿರೋದಿಲ್ಲ ಮತ್ತು ಗುಣಲಕ್ಷಣಗಳು ಕೂಡ ಸಮಾನವಾಗಿರೋದಿಲ್ಲ. ಅಂದ್ರೆ ಅಸಮರೂಪ ಮಿಶ್ರಣದಲ್ಲಿ ವಿಭಿನ್ನ ಭಾಗಗಳಲ್ಲಿ ಬೇರೆ ಬೇರೆ ಗುಣಲಕ್ಷಣಗಳು ಕಂಡುಬರುತ್ತೆ. ಈಗ ಸಮರೂಪ ಮಿಶ್ರಣದ ಬಗ್ಗೆ ತಿಳ್ಕೊಳ್ಳೋಣ. ಈ ಮಿಶ್ರಣ ಎಲ್ಲಾ ಕಡೆ ಒಂದೇ ರೀತಿಯಾಗಿ ಕಾಣುತ್ತೆ. ಇದರಲ್ಲಿ ಪದಾರ್ಥಗಳು ಸಮವಾಗಿ ಹರಡಿರುತ್ತೆ. ಇದನ್ನ ನಾವೀಗಾಗಲೇ ನೋಡಿದಂತೆ ಸೊಲ್ಯೂಷನ್ ಅಥವಾ ದ್ರಾವಣಗಳು ಅಂತ ಕರಿತೇವೆ. ಇದರ ಮುಖ್ಯ ಗುಣಲಕ್ಷಣ ಬಂದು ಎಲ್ಲಾ ಭಾಗಗಳಲ್ಲೂ ಒಂದೇ ಗುಣಲಕ್ಷಣಗಳನ್ನ ತೋರಿಸೋದು. ಅಂದ್ರೆ ಮಿಶ್ರಣ ಏಕರೂಪವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ಈ ಸಮರೂಪ ಮಿಶ್ರಣಗಳ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ. ಸಮರೂಪ ಮಿಶ್ರಣಗಳನ್ನ ನಾವು ದ್ರಾವಣಗಳು ಅಂತೀವಲ್ವಾ. ಈ ದ್ರಾವಣದ ವಿವಿಧ ರೂಪಗಳು ಏನಿರ್ಬೋದು? ಸೊಲ್ಯೂಷನ್ ಅಥವಾ ದ್ರಾವಣ ಅಂದ್ರೆ ನಾವು ಸಹಜವಾಗಿ ಉಪ್ಪಿನ ನೀರಿರ್ಬೋದು, ಸಕ್ಕರೆ ನೀರಿರ್ಬೋದು ಅನ್ಕೊಳ್ತೀವಿ. ಆದ್ರೆ ದ್ರಾವಣಗಳು ಬರೀ ದ್ರವಗಳಿಗೆ ಮಾತ್ರ ಸೀಮಿತ ಅಲ್ಲ. ಅವು ಘನ, ದ್ರವ ಮತ್ತು ಅನಿಲ ರೂಪದಲ್ಲೂ ಇರ್ಬೋದು. ಈಗ ಒಂದೊಂದನ್ನೇ ನೋಡೋಣ. ಘನ ದ್ರಾವಣಗಳು ಯಾವ ರೂಪದಲ್ಲಿರುತ್ತೆ ನೋಡೋಣ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಬಂದು ಮಿಶ್ರಲೋಹ. ಕಂಚು ಒಂದು ಮಿಶ್ರಲೋಹ. ಕಂಚು ಬಂದು ತಾಮ್ರ ಮತ್ತು ತವರ ಅಂದ್ರೆ ಕಾಪರ್ ಮತ್ತು ಟಿನ್ ನಿಂದ ಮಾಡಲ್ಪಟ್ಟಿದ್ದು. ಮೇಲ್ನೋಟಕ್ಕೆ ನೋಡಿದ್ರೆ ಬಣ್ಣ, ಬಲ, ಗಟ್ಟಿತನ, ಚಾಲಕತೆ ಇತ್ಯಾದಿ ಎಲ್ಲಾ ಗುಣಗಳು ಎಲ್ಲಾ ಕಡೆ ಒಂದೇ ರೀತಿ ಕಾಣುತ್ತೆ. ಅಂದ್ರೆ ಮ್ಯಾಕ್ರೋ ಮಟ್ಟದಲ್ಲಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇದು ಏಕರೂಪ ಮಿಶ್ರಣದಂತೆ ಕಾಣುತ್ತೆ. ಆದ್ರೆ ಸೂಕ್ಷ್ಮ ಮಟ್ಟದಲ್ಲಿ ಏನಾಗುತ್ತೆ ನೋಡಿದ್ರೆ ವಿವಿಧ ಲೋಹಗಳ ಮಿಶ್ರಣ ಕಂಡುಬರುತ್ತೆ. ಈ ವ್ಯತ್ಯಾಸಗಳು ಸ್ಥೂಲ ಮಟ್ಟದಲ್ಲಿ ಗೋಚರಿಸೋದಿಲ್ಲ. ಆದ್ರಿಂದ ಇದನ್ನ ಏಕರೂಪವೆಂದು ಪರಿಗಣಿಸಲಾಗ್ತದೆ. ಈಗ ಎರಡನೆಯದಾಗಿ ದ್ರವ ದ್ರಾವಣಗಳ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಹೆಚ್ಚಾಗಿ ನಾವು ರಸಾಯನಶಾಸ್ತ್ರದಲ್ಲಿ ಬಳಸ್ತೇವೆ. ಒಂದು ಉತ್ತಮ ಉದಾಹರಣೆ ಬಂದು ಉಪ್ಪಿನ ನೀರು. ಸಮುದ್ರದಲ್ಲಿ ಸಹಜವಾಗಿ ದೊರೆಯುತ್ತೆ ಇದು, ಆದ್ರೆ ನಾವು ಮನೆಗಳಲ್ಲಿ ಉಪ್ಪಿನ ನೀರು ಮಾಡ್ಕೊಳ್ಬೋದು. ಉಪ್ಪಿನ ನೀರು ಅಂದ್ರೆ ಏನು? ನೀರಿನಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನ ಬೆರೆಸೋದು, ಅಂದ್ರೆ NaCl ಅನ್ನ. ಮ್ಯಾಕ್ರೋ ಮಟ್ಟದಲ್ಲಿ ಅಂದ್ರೆ ಮೇಲ್ನೋಟಕ್ಕೆ ಈ ದ್ರಾವಣ ಏಕರೂಪವಾಗಿ ಕಾಣುತ್ತೆ. ನೋಡಿದ್ರೆ ಇದು ಬರೀ ನೀರಾ ಅಥವಾ ಉಪ್ಪಿನ ನೀರಾ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಮೈಕ್ರೋ ಮಟ್ಟದಲ್ಲಿ ನೀರಿನ ಅಣುಗಳು ಮತ್ತು ಉಪ್ಪಿನ ಅಯಾನ್ಗಳು ಕಾಣುತ್ತೆ. ಈ ರೀತಿ ಈ ಕ್ಲೋರೈಡ್ ಅಯಾನ್ ಇದೆಯಲ್ವಾ, ಇದು ನೀರಿನ ಧನ ಭಾಗಕ್ಕೆ ಆಕರ್ಷಿತವಾಗುತ್ತೆ. ನೀರಿನ ಧನ ಭಾಗ ಬಂದು ಹೈಡ್ರೋಜನ್ಗೆ. ಇನ್ನು ಸೋಡಿಯಂ ಅಯಾನ್ ನೀರಿನ ಋಣ ಭಾಗಕ್ಕೆ ಆಕರ್ಷಿತವಾಗುತ್ತೆ, ಅಂದ್ರೆ ಆಮ್ಲಜನಕಕ್ಕೆ ಆಕರ್ಷಿತವಾಗುತ್ತೆ. ಇನ್ನು ನಾವು ಸಾಮಾನ್ಯವಾಗಿ ಬಳಸುವ ವೈಜ್ಞಾನಿಕ ಪದಗಳು ಬಂದು ದ್ರಾವಕ ಅಂದ್ರೆ ಸಾಲ್ವೆಂಟ್,
ದೊಡ್ಡ ಪ್ರಮಾಣದಲ್ಲಿ ಇರೋ ವಸ್ತುವನ್ನ ದ್ರಾವಕ ಅಂತ ಕರಿತೀವಿ. ನಾವು ನೋಡಿದ ಉದಾಹರಣೆಯಲ್ಲಿ ನೀರು ದ್ರಾವಕ. ನಂತರ ದ್ರಾವ್ಯ ಅನ್ನೋ ಪದವನ್ನು ಹೆಚ್ಚಾಗಿ ಬಳಸ್ತೀವಿ, ಅಂದ್ರೆ ಸಲ್ಯೂಟ್. ನಮ್ಮ ಉದಾಹರಣೆಯಲ್ಲಿ ಉಪ್ಪು, ಅಂದ್ರೆ ನೀರಿನೊಳಗೆ ಉಪ್ಪು ಕರಗ್ತಲ್ವಾ, ಈ ಕರಗುವ ಪದಾರ್ಥವನ್ನ ಸಲ್ಯೂಟ್ ಅಂತ ಕರಿತೇವೆ. ನೀರಿನಲ್ಲಿ ಏನಾದ್ರೂ ಕರಗಿದ್ರೆ ಅದನ್ನ ಜಲದ್ರಾವಣ ಅಂತ ಕರಿತೇವೆ. ಇಂಗ್ಲಿಷ್ನಲ್ಲಿ ಅಕ್ವಸ್ ಸೊಲ್ಯೂಷನ್ ಅಂತ ಹೇಳಿ. ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ನಾವು AQ ಅಂತ ಪ್ರತಿನಿಧಿಸ್ತೇವೆ. ನೀರಿನಲ್ಲಿ ಏನೇ ಕರಗ್ಬೋದು ಅದನ್ನ ಜಲದ್ರಾವಣ ಅಂತ ಕರೆಯಲಾಗುತ್ತೆ. ಇನ್ನು ಮೂರನೇ ರೀತಿಯ ದ್ರಾವಣವಾದ ಅನಿಲ ದ್ರಾವಣಗಳ ಬಗ್ಗೆ ಮಾತಾಡೋಣ. ನಮ್ಮ ಸುತ್ತಲೂ ಇರೋ ಗಾಳಿ, ನಾನಿರೋ ಜಾಗದಲ್ಲಿ ಜೋರಾಗಿ ಮಳೆ ಗಾಳಿ ಬರ್ತಿದೆ. ಈ ಗಾಳಿಯನ್ನ ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಇದರೊಳಗೆ ಎಷ್ಟೊಂದು ತರದ ವಾಯುಗಳು ಮಿಶ್ರಣವಾಗಿದೆ ಅಂತ ಗೊತ್ತೇ ಆಗಲ್ಲ. ಗಾಳಿಯಲ್ಲಿ ನೈಟ್ರೋಜನ್, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ವಾಯುಗಳು ಮಿಶ್ರಣವಾಗಿರುತ್ತೆ. ಆದರೆ ಅದು ಎಷ್ಟು ಏಕರೂಪವಾಗಿ ಭಾಸವಾಗುತ್ತೆ. ಇದರ ಗುಣಲಕ್ಷಣಗಳು ಸಹ ಸಂಪೂರ್ಣ ವಾಯುಮಂಡಲದಲ್ಲಿ ಮ್ಯಾಕ್ರೋ ಮಟ್ಟದಲ್ಲಿ ಒಂದೇ ರೀತಿಯಾಗಿ ಕಾಣಿಸುತ್ತೆ. ಗಾಳಿ ನಮ್ಮೆಲ್ಲರ ಜೀವನಕ್ಕೆ ಎಷ್ಟು ಮುಖ್ಯವಾಗಿದೆ ಅಂತ ನಾನು ಹೇಳೋದೇ ಬೇಡ. ಒಟ್ಟಾರೆ ನಾವು ಈ ವಿಡಿಯೋದಲ್ಲಿ ಏನ್ ತಿಳ್ಕೊಂಡ್ವಿ? ಮಿಶ್ರಣಗಳ ಬಗ್ಗೆ ತಿಳ್ಕೊಂಡ್ವಿ. ಮಿಶ್ರಣ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಾರ್ಥಗಳ ಸಂಯೋಜನೆ. ಮಿಶ್ರಣಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿರುತ್ತೆ: ಅಸಮರೂಪ ಮಿಶ್ರಣ ಮತ್ತು ಸಮರೂಪ ಮಿಶ್ರಣ. ಸಮರೂಪ ಮಿಶ್ರಣವನ್ನ ನಾವು ವೈಜ್ಞಾನಿಕವಾಗಿ ದ್ರಾವಣಗಳು ಅಂತ ಕರಿತೇವೆ. ದ್ರಾವಣಗಳು ಬರೀ ದ್ರವಗಳಿಗೆ ಮಾತ್ರ ಸೀಮಿತವಲ್ಲ, ಅದು ಘನದಲ್ಲಿ, ದ್ರವದಲ್ಲಿ ಮತ್ತು ಅನಿಲ ರೂಪದಲ್ಲಿ ಕೂಡ ಇರ್ಬೋದು. ಸೂಕ್ಷ್ಮ ಮಟ್ಟದಲ್ಲಿ ವಿಭಿನ್ನ ಅಣುಗಳನ್ನ ಹೊಂದಿರುತ್ತೆ, ಆದರೆ ಬರಿಗಣ್ಣಿನಿಂದ ಯಾವುದೇ ವ್ಯತ್ಯಾಸ ಕಂಡುಬರಲ್ಲ. ಇದೇ ಕಾರಣಕ್ಕೆ ಇದನ್ನ ಸಮರೂಪ ಮಿಶ್ರಣಗಳು ಅಂತ ಕರಿತೇವೆ.